ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅಕ್ಕನ ಮಗಳು ಮನೆಗೆ. ಆ್ಯಕ್ಚುಲಿ ಮದುವೆ ಆಗಿ 3-4 ಮಂತ್ಸ್ ಆಗಿದೆ ಅಷ್ಟೇ. ನಮ್ಮ ಅಕ್ಕನ ಮಗಳು ಶಿಲ್ಪ. ನಾನು ಅದನ್ನೆಲ್ಲ ಶೂಟ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ನನಗೆ ತುಂಬ ಕೆಲಸ ಇದ್ದಿದ್ದರಿಂದ ವಿಡಿಯೋ ಎಲ್ಲ ಮಾಡಿಕೊಂಡಿಲ್ಲ. ಕೆಲವೊಂದಿದೆ, ನೋಡೋಣ ಮುಂದೆ ಫ್ಯೂಚರಲ್ಲಿ ಯಾವತ್ತಾದರೂ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ಮಕ್ಕಳು ಅಷ್ಟೇ ಹೊರಟಿರೋದು. ನಮ್ಮ ಅಕ್ಕ ಗೊರಗುಂಟೆಪಾಳ್ಯದಿಂದ ಬಸ್ ಹತ್ಕೊಂಬರ್ತೀನಿ, ಹಾಗೆ ಹತ್ಕೊಳ್ಳಿ ಸೊಂಡೆಕೊಪ್ಪದಲ್ಲಿ ಅಂತ ಹೇಳಿದರು. ಅದಕ್ಕೆ ನಮ್ಮ ಮನೆಯವರು ಆಫೀಸ್ಗೆ ಹೋಗ್ಬೇಕಾರೆ ಆನ್ ದ ವೇ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ, ಬೇಗ ಬೇಗ ರೆಡಿ ಆಗು ಅಂತ ಹೇಳಿದ್ರಲ್ಲ. ಬೇಗ ಬೇಗ ಪೂಜೆ ಮುಗಿಸಿ ಮಕ್ಳಿಗೂ ಸ್ನಾನ ಎಲ್ಲ ಮಾಡಿಸಿ ಅವ್ರನ್ನ ಎಬ್ಬರಿಸಿ ಅವ್ರಿಗೆ ಹಾಲು ಕುಡಿಸಿ ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದೀನಿ. ಶಿಲ್ಪರೂರ್ಗೂ ಹೋಗ್ತಿರೋದಲ್ವ, ತುಂಬ ಖುಷಿನೂ ಆಗ್ತಿದೆ. ತುಂಬ ದಿವಸ ಆಯಿತು. ಅವ್ರು ಇರೋದು ಮಂಗಳೂರಲ್ಲಿ, ಅವ್ರ ಅತ್ತೆ ಮಾವನೂರು ಬಂದು ತುರುವೇಕೆರೆ ಹತ್ರ. ಅದಕ್ಕೆ ಅವರು ಬರ್ತಾ ಇದ್ದಾರಲ್ಲ, ನಾವು ಅದಕ್ಕೆ ಹೋಗಿದ್ವಿ. ತುಂಬ ದಿವಸ ಆಯಿತು ನೋಡ್ಕೊಂಬರೋಣ. ಹಾಗೆ ಅವರು ಅಭಿಷೇಕ ಏನು ಮಾಡಿಸಿರ್ಲಿಲ್ಲ ದೇವಸ್ಥಾನಕ್ಕೆ ಮದುವೆ ಆದಾಗ, ಇವಾಗ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಬನ್ನಿ ಅಂತ ಕರೆದಿದ್ರು ನಮ್ಮನ್ನು. ನಮ್ಮ ಮನೆಯವ್ರಿಗೆ ಕೆಲಸ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ಬಸ್ಸಲ್ಲೇ ಹೋಗಿ ಬರೋಣ ಅಂದ್ಬಿಟ್ಟು, ಹೇಗೂ ನಮ್ಮ ಅಕ್ಕ ಬರ್ತಿದ್ದಾಳಲ್ಲ, ಮಕ್ಕಳನ್ನು ಅವರೊಬ್ಬರು ನಾನೊಬ್ಬರು ಎತ್ಕೋಬೋದು ಅಂದ್ಬಿಟ್ಟು ಹೊರಟಿದ್ವಿ. ತುಂಬ ಬಿಸಿಲಾಗಿತ್ತು ಆಲ್ರೆಡಿ. ಈ ಮಾಕ್ಲಿ ರೋಡಲ್ಲಿ ಬಂದುಬಿಟ್ರಂತೂ ನೆಲಮಂಗ್ಲಿಂದ ಆಲ್ಮೋಸ್ಟ್ ಮಾದಾವರವರೆಗೂ ಇದೇ ಥರ ಟ್ರಕ್ಕಿಂಗ್ ಗಾಡಿಗಳು ಆ ಕಡೆ ಈ ಕಡೆ ಟರ್ನಿಂಗ್ ಮಾಡೋದೇ ಲೇಟ್ ಆಗುತ್ತೆ. ಅದೊಂದು ಬೇಜಾರು ಇಲ್ಲಿ ಓಡಾಡಲಿಕ್ಕೆ. ಅದಾದಮೇಲೆ ತಿಂಡಿ ತಿಂದಿರಲಿಲ್ಲ ಅಂದ್ಬಿಟ್ಟು ಸೊಂಡೆಕೊಪ್ಪದ ಹತ್ರ ಒಂದು ಹೋಟೆಲ್ ಇತ್ತು. ನಮ್ಮ ಅಕ್ಕನೂ ಇನ್ನೂ ಒಂದು 1/2 ಅವರ್ 3/4 ಅವರ್ ಆಗುತ್ತೆ ಬರೋಕ್ಕೆ ಅಂದ್ರಲ್ಲ. ಇಡ್ಲಿ ಸಾಂಬಾರು ತಿನ್ನೋಣ, ಹಂಗೆ ಮಕ್ಳಿಗೂ ತಿನ್ಸೋಣ ಅಂದ್ಬಿಟ್ಟು ತೊಗೊಂಡೆ. ನನ್ನ ಮಕ್ಕಳು ಎಲ್ಲೋದ್ರೂ ಹಠ ಮಾಡೋದೆ, ನನಗದು ಬೇಡ ಇದು ಬೇಡ, ಫೋನ್ ಕೊಡು, ಅದು ಕೊಡು, ಇದು ಕೊಡು ಅಂದ್ಬಿಟ್ಟು. ಏನು ಮಾಡೋದು, ಹೊರಗಡೆ ಹೋದಾಗ ಹೇಗಾದರೂ ಸಂಭಾಳಿಸ್ಬೇಕಲ್ಲ ಮಕ್ಕಳನ್ನ. ಅವ್ರಿಗೂ ತಿಂಡಿ ತಿನ್ನಿಸ್ಬಿಟ್ಟು ನಾನು ತಿಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ATM ಕೂಡ ಇತ್ತು. ನಮ್ಮ ಮನೆಯವ್ರು ನೋಡ್ಕೊತಾ ಇರ್ತೀನಿ, ಹೋಗು ಡ್ರಾ ಮಾಡ್ಕೊಂಬ ಅಂತ ಹೇಳಿದ್ರು. ಅಮೌಂಟ್ ಕೂಡ ಸ್ವಲ್ಪ ಬೇಕಿತ್ತು, ಡ್ರಾ ಮಾಡ್ಕೊಂಡು ಬಸ್ ಹತ್ತಿದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಬಂದರು. ಗೊರಗುಂಟೆಪಾಳ್ಯದಿಂದನೇ ಬಸ್ ಹತ್ಕೊಂಡ್ಬಂದಿದ್ರು ನಮ್ಮ ಅಕ್ಕ. ನನಗೂ ಕೂಡ ಈಸಿ ಆಯಿತು, ಸೀಟೆಲ್ಲ ಹಿಡ್ಕೊಂಡ್ಬಂದಿದ್ರು. ಅಂದರೆ ಫ್ರೀನೇ ಇತ್ತು ಬಸ್ಸು, ತುಂಬ ಸೀಟು ಏನು ಫಿಲ್ ಆಗಿರಲಿಲ್ಲ. ನನ್ನ ಮಗ ನೋಡಿ ಅವಳ ಹತ್ರಕ್ಕೆ ಹೋಗ್ತಾನೆ ಇಲ್ಲ, ನಮ್ಮ ಅಕ್ಕನ ಹತ್ರಕ್ಕೆ. ನನಗಂತೂ ಕೋಪನೂ ಬರ್ತಾಯಿತ್ತು, ಇಬ್ಬರೂ ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಏನು ಮಾಡೋದು, ಹಾಗೆ ಮಲ್ಕೊಂಡಿದ್ದಾರೆ. ಆಯಿತು, ಕುಣಿಗಲ್ ಹತ್ರ ಬಂದ್ವಿ. ಎದ್ದು ನೋಡಿಬಿಟ್ಟು ನನ್ನ ಹತ್ರ ಓಡಿ ಬಂದ್ಬಿಟ್ಟ ದಕ್ಷಿತ್ತು. ಹಾಗೆ ಸೀಟ್ ಮೇಲೆ ಹಂಗೆ ಒರಗಿಸ್ಕೊಂಡು ಮಲಗಿಸ್ಕೊಂಡಿದ್ದೆ. ಇನ್ನೊಬ್ಬನ ಧನ್ವಿತ್ನ ನಾನು ಎತ್ಕೊಂಡು ಹೆಗ್ಲು ಮೇಲೆ ಮಲಗಿಸ್ಕೊಂಡಿದ್ದೆ. ನಿದ್ದೆ ಗಣ್ಣಲ್ಲೇ ತಿಂತಾಯಿದ್ದಾನೆ ನನ್ನ ಮಗ ಕಲ್ಲಂಗಡಿ ಹಣ್ಣು. ನಮಗೂ ನಗಾಡಿ ಸಾಕಾಯಿತು. ಹಂಗೆ ತಿನ್ನಿಸ್ಕೊಂಡು ಮಕ್ಕಳನ್ನ ಆಚೆ ವಿಂಡೋದಲ್ಲಿ ಎಲ್ಲ ತೋರಿಸ್ಕೊಂಡು ನೈಸ್ ಮಾಡಿ ಅಂತೂ ಇಂತೂ 2 ಅವರ್ ಜರ್ನಿ ಆಯಿತು. 2.5 ಅವರೇ ಆಯಿತು. ಹೆಂಗೋ ತುರುವೇಕೆರೆ ತಲುಪಿದ್ವಿ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕಿತ್ತು. ಇನ್ನೊಂದು 1/2 ಅವರ್ ಆಗುತ್ತೆ ಬಸ್ ಬರೋಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಕ್ಕ ಹಣ್ಣೆಲ್ಲ ತೊಗೊಂಬರ್ತೀನಿ, ಮಕ್ಕಳಿಗೆ ಬಿಸ್ಕೆಟ್ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ರು. ಅಷ್ಟರಲ್ಲಿ ಬಸ್ ಕೂಡ ರೆಡಿ ಇತ್ತು. ನಾವು ಕೂಡ ಬಸ್ ಹತ್ತಿದ್ವಿ, ಸೀಟೇ ಸಿಗಲಿಲ್ಲ. ಆಮೇಲೆ ಪಾಪ ಮಕ್ಕಳು ಯಾರೋ ಹಾಸ್ಟೆಲ್ಗೆ ಹೋಗ್ತಾ ಇದ್ರಂತೆ, ಆ ಅಕ್ಕ ಒಬ್ಬರು ಸೀಟನ್ನ ಬಿಟ್ಕೊಟ್ರು, ಮಕ್ಕಳಿದ್ದಾರೆ ಅಂದ್ಬಿಟ್ಟು. ನನಗೂ ಕೂಡ ಹಾಸ್ಟೆಲೆಲ್ಲ ನೆನಪಾಯಿತು, ನಾನು ಹಾಸ್ಟೆಲಲ್ಲೇ ಓದಿದ್ದು. ಅದಕ್ಕೆ ಅಲ್ಲಿಂದ ಬಂದು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಈ ಥರ ಶಿಲ್ಪ ನೋಡಿ, ಇವಳೇ ಶಿಲ್ಪ, ನಮ್ಮ ಅಕ್ಕನ ಮಗಳು. ಈಗ ರೀಸೆಂಟಾಗಿ ಮದುವೆ ಆಗಿದೆ ಅಷ್ಟೇ. ಆಚೆ ಈ ಥರ ಅವ್ರ ಮನೆ ಮುಂದೆ ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ಆಟ ಆಡಲಿಕ್ಕೆ. ದೇವಸ್ಥಾನ ಕೂಡ ಇದೆ ಮನೆ ಮುಂದೆನೇ. ಈ ಥರ ಫೀಲ್ಡ್ ಇದ್ದರೆ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಬಿದ್ದರೆ ಮಾತ್ರ ಸರಿ ಗೇಟಾಗುತ್ತೆ, ಹುಷಾರಾಗಿ ನೋಡ್ಕೊಬೇಕು. ಮನೆ ಹಿಂದೆನೇ ಬಸ್ ಸ್ಟ್ಯಾಂಡು, ಅವ್ರ ಮನೆ ಹಿಂದೆನೇ ಬಸ್ ಎಲ್ಲ ನಿಲ್ಲಿಸುತ್ತೆ. ಇನ್ನು ಬೆಳಗ್ಗೆಗೆ ಎದ್ದು ಅವ್ರ ಮನೆ ದೇವ್ರಿಗೆ ಅಭಿಷೇಕ ಕೊಟ್ಟಿದ್ರಲ್ಲ, ಮುಗಿಸ್ಕೊಂಡ್ಬಂದು ಸಂಜೆ ಮತ್ತೆ ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ತಾಯಿದ್ರು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನೊಣಂಕೆರೆಗೆ ಹೋಗಬೇಕಿತ್ತು. ಬ್ಯಾಟ್ರಾಯ ಸ್ವಾಮಿ ಅಂತ ಫೇಮಸ್ಸು, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ತುರುವೇಕೆರೆ ಅಕ್ಕಪಕ್ಕ ಇರೋರಿಗೆಲ್ರಿಗೂ. ಅದು ಮನೆ ದೇವರು ಬ್ಯಾಟ್ರಾಯ ಸ್ವಾಮಿ. ಅಲ್ಲಿಗೆ ಹೊರಟಿದ್ವಿ. ಬಸ್ಸು 10 ಗಂಟೆಗೆ ಬರೋದು. ಅಷ್ಟರಲ್ಲಿ ಎಲ್ಲರೂ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗಿ ಕೂತಿದ್ವಿ. ನನ್ನ ಮಗ ನೋಡಿ ಬಂದು
ಮುತ್ತು ಕೊಡೋದು ಏನೇನೋ ತೀಟ್ಲೆ ಎಲ್ಲ ಮಾಡ್ತಾ ಇದ್ದಾನೆ. ಅವ್ರು ಆಲ್ರೆಡಿ ಹೋಗಿದ್ರು ಗಾಡೀಲಿ, ನಾವು ಬಸ್ಸಲ್ಲಿ ಹೋಗೋಣ ಇಲ್ಲೇ ಹತ್ತಿರ ಅಲ್ವಾ ಅಂದ್ಬಿಟ್ಟು ತುರುವೇಕೆರೆಗೆ ಹೋಗಿ ಮತ್ತು ತುರುವೇಕೆರೆಯಿಂದ ಇನ್ನೊಂದು ಬಸ್ ಚೇಂಜ್ ಮಾಡಬೇಕಿತ್ತು. ತುಂಬ ದೂರ ಏನಿರಲಿಲ್ಲ, ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅದಕ್ಕೆ ಬಸ್ ಬರೋವರೆಗೂ ನನ್ನ ಮಕ್ಕಳನ್ನು ಸ್ವಲ್ಪ ಆಟ ಆಡ್ಕೊತಾಯಿದ್ರು, ನನ್ನ ಹತ್ರ ಸ್ವಲ್ಪ, ನಮ್ಮ ಅಕ್ಕನ ಹತ್ರ ಸ್ವಲ್ಪ. ನೊಣುಂಕೆರೆಗೆ ಫೈನಲಿ ಬಂದ್ವಿ. ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ದೂರ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗ್ಬೇಕಿತ್ತು ದೇವಸ್ಥಾನದ ಹತ್ರ. ಒಂದು ಅರ್ಧ ಕಿಲೋಮೀಟ್ರಿಗಿಂತ ಕಡಿಮೆನೇ ಆಗ್ತಿತ್ತು ಅನಿಸುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಮಕ್ಳಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು, ಇನ್ನು ಸುಮ್ಮನೆ ಬರಲ್ಲ ಅವರು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿತ್ತು ಕೆಂಪಮ್ಮ ಉಡುಸ್ಲಮ್ಮನ ದೇವಸ್ಥಾನ. ನನಗಂತೂ ಎಲ್ಲಿ ಖುಷಿನೇ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಮಗೂ ಮನೆ ದೇವರು ಕೆಂಪಮ್ಮ ಉಡುಸ್ಲಮ್ಮನ್ನು ನಾನು ನೆನೆಸ್ಕೊತೀನಿ, ಪೂಜೆ ಮಾಡ್ತಿರ್ತೀನಿ. ಫಸ್ಟು ನಾನು ಅಲ್ಲಿಗೆ ಹೋದೆ, ಅವರೆಲ್ಲ ಮುಂದೆ ಹೊರಟೋಗಿದ್ರು. ನನಗಂತೂ ತುಂಬ ಖುಷಿ ಆಗೋಯ್ತು ದೇವ್ರು ನೋಡಿದ ತಕ್ಷಣ. ನಾನು ನನ್ನ ಮಗ ದಕ್ಷಿತು ಇಬ್ಬರೂ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಕೈಕಾಲು ತೊಳ್ಕೊಂಡು ಬಂದರೆ, ಸೇಮ್ ನಮ್ಮ ಊರಲ್ಲಿ ಹೆಂಗಿದೆ ಉಡುಸ್ಲಮ್ಮನ ದೇವಸ್ಥಾನ ಚನ್ನಪಟ್ಟಣದಲ್ಲಿ ಅದೇ ಥರ ಇದೆ. ನನಗಂತೂ ತುಂಬ ಏನೋ ಒಂಥರ ಮನಸ್ಸು ಖುಷಿನೂ ಆಯಿತು. ಬಂದಿದ್ದಕ್ಕೂ ನನಗೂ ಒಂಥರ ನೆಮ್ಮದಿ ಅನ್ನಿಸ್ತು. ನನ್ನ ಮಗನೂ ನಾನು ದೇವರಿಗೆ ಕೈ ಮುಕ್ಕೊಂಡು ಕುಂಕುಮ ಇಟ್ಕೊಂಡು ನನ್ನ ಮಗಂಗೆ ಹೇಳ್ಕೊಂಡು ಬರ್ತಾಯಿದ್ದೆ, ಮಾಮಿ ಮಗನೇ ಅಣ್ಣ ಮುಂದೆ ಹೊಂಟೋದ ಅಂದ್ಬಿಟ್ಟು. ಅವ್ರ ಮುಂದೆ ಹೋಗಿದ್ರಲ್ಲ, ಇನ್ನೊಂದು 100 ಮೀಟರ್ಸ್ ಡಿಸ್ಟೆನ್ಸ್ ಇತ್ತು ಅಷ್ಟೇ ದೇವಸ್ಥಾನ. ಅಂದರೆ ಪೇಟರಾಯ ಸ್ವಾಮಿ ದೇವಸ್ಥಾನ, ತುಂಬ ಹಳೇ ದೇವಸ್ಥಾನ, ಅದು ತುಂಬ ಚೆನ್ನಾಗಿದೆ. ಅದನ್ನು ಕೂಡ ತೋರಿಸ್ತೀನಿ. ಸುತ್ತಮುತ್ತ ಎಲ್ಲ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಸಖತ್ತು ದೇವಸ್ಥಾನಗಳಿದೆ ಈ ಊರಲ್ಲಿ. ನಾನು ನೊಣುಂಕೆರೆಗೆ ಫಸ್ಟ್ ಟೈಮ್ ಹೋಗಿದ್ದು. ಶ್ರೀ ಬೇಟರಾಯ ಸ್ವಾಮಿ ದೇವಸ್ಥಾನ ನೊಣುಂಕೆರೆ ದೇವಸ್ಥಾನ ಅಂತೂ ಸೂಪರಾಗಿದೆ. ಹಂಗೆ ಓದಬೇಕಾದ್ರೆ ಎಲ್ಲ ಇತಿಹಾಸ ಎಲ್ಲ ಬರೆದಿದ್ರು ಬೋರ್ಡಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನನೂ ಕೂಡ. ಸುತ್ತಮುತ್ತ ಎಲ್ಲ ಈ ಥರ ಕಲ್ಲೆಲ್ಲ ಹಾಕಿದ್ದಾರೆ ಕೆಳಗಡೆ. ಏನೋ ಒಂಥರ ದೇವಸ್ಥಾನದ ವೈಬು ಸೂಪರಾಗಿರುತ್ತೆ ಯಾವಾಗ್ಲೂ. ಎಲ್ರೂ ಅಭಿಷೇಕಕ್ಕೆ ಕೊಟ್ಟಿದ್ರಲ್ಲ, ಬೆಳಗ್ಗೆನೇ ಯಾರ್ಯಾರು ಕೊಟ್ಟಿರ್ತಾರೆ ಎಲ್ರದ್ದು ಅಭಿಷೇಕ ಮುಗಿಸಿರ್ತಾರೆ. ಅಭಿಷೇಕಕ್ಕೆ ನೋಡಬೇಕು ಅನ್ನೋರು ಬೆಳಗ್ಗೆನೇ ಹೋಗ್ಬೇಕಂತೆ. ನೀವು ಹೋಗಿರಿ ಗಾಡೀಲಿ, ನಾವು ಆಮೇಲೆ ಬರ್ತೀವಿ ಬಸ್ಸಲ್ಲಿ ಅಂದ್ಬಿಟ್ಟು 10 ಗಂಟೆ ಹಂಗೆ ಬಂದ್ವಿ. ಎಲ್ಲರೂ 2 ವೀಲರಲ್ಲಿ ಹೋಗೋಕ್ಕಾಗಲ್ಲ, ಸ್ವಲ್ಪ ಜನ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಸುತ್ತ ಹಾಗೆ ಒಂದು ರೌಂಡ್ ಹಾಕ್ತಾಯಿದ್ವಿ ನಾನು, ನನ್ನ ಮಗ, ನಮ್ಮ ಅಕ್ಕ ಎಲ್ಲ. शतमानं भूषताय पुरुषायुष्येवेन्द्र प्रतिष्ठति शतमानं भूषताय पुरुषायुष्येवेन्द्र प्रतिष्ठति बेटेराय महालक्ष्मी पूर्णपदप्राप्तिरस्तु दीर्घसौमङ्गल्याभिवृद्धिरस्तु इष्टकाम्यार्थफलसिद्धिरस्तु। ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ, ಮೊಸರನ್ನ, ಸಕ್ಕರೆ ಪೊಂಗಲ್ ಮಾಡಿದರು. ಮಕ್ಳಿಗೂ ಕೂಡ ಒಂದು ಕಡೆ ಪ್ಲೇಟ್ಗೆ ಹಾಕಿ ಕೊಟ್ಬಿಟ್ಟು ಕೂರಿಸಿದ್ದೆ. ಅವ್ರು ನಾನು ತಿನ್ಸಿದ್ರೆ ತಿನ್ನಲ್ಲ, ನಾನೇ ತಿಂತೀನಿ ಅಮ್ಮ ಅಂತ ಅವರೇ ಇಸ್ಕೊಂಡು ತಿಂತಾಯಿದ್ರು. ದೇವಸ್ಥಾನದಲ್ಲಿ ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತಲ್ವ. ಬೆಳಿಗ್ಗೆನೆ ಬಂದಿದ್ರಲ್ಲ, ಅಭಿಷೇಕ ಎಲ್ಲ ಆದಮೇಲೆ ಔಟ್ಸೈಡ್ ಕೂತಿದ್ರು. ನಾವು ಹೋಗಿ ಜಾಯ್ನ್ ಆದ್ವಿ. 10:30 11 ಗಂಟೆ ಆಯಿತು ನಾವು ಹೋಗೋ ಅಷ್ಟರಲ್ಲಿ. ಅಂದರೆ ಅಭಿಷೇಕ ನೋಡೋರು ಬೇಗ ಹೋಗ್ಬೋದಿತ್ತಲ್ಲ, ನಮಗೆ ಸ್ವಲ್ಪ ಮಕ್ಕಳೆಲ್ಲ ಎದ್ದೊಳ್ಬೇಕಿತ್ತು, ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಲೇಟಾಗೆ ಬಂದ್ವಿ. ಅಭಿಷೇಕ ಎಲ್ಲ ಆದಮೇಲೆ ಅಲಂಕಾರ ಮಾಡ್ತಾಯಿದ್ರು ದೇವರಿಗೆ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಅದಕ್ಕೆ ಎಲ್ಲರೂ ಔಟ್ಸೈಡ್ ಕೂತಿದ್ರು. ಫೈನಲಿ ಡೋರ್ ಓಪನ್ ಮಾಡಿದ್ಮೇಲೆ ಎಲ್ಲರೂ ಒಳಗೆ ನುಗ್ಗಿಬಿಟ್ರು. ಎಲ್ರಿಗೂ ಪೂಜೆ ಮಾಡಿ ಅರ್ಚನೆ ಮಾಡಿ ಕೊಟ್ಟರು. ನೋಡ್ತಿರ್ಬೋದು. ಫೈನಲಿ ಪೂಜೆ ಎಲ್ಲ ಆದಮೇಲೆ ಔಟ್ಸೈಡ್ ಬಂದ್ವಿ. ಮನೆಗೆ ಹೋಗೋಣ ಅಂದ್ಬಿಟ್ಟು ಶಿಲ್ಪಾ ದರ್ಶನ್ ಅಂತ ಶಿಲ್ಪನ ಯಜಮಾನ್ರ ಹೆಸರು. ಮಳೆ ಕೂಡ ಬಂತು. ಸಂಜೆ ಮನೆ ಹತ್ರ ಬಂದು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಟೀ ಎಲ್ಲ ಕುಡಿದು ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ನಾನು ಕೂಡ ಮಕ್ಕಳನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಕೂತಿದ್ವಿ. ಇರುತ್ತಲ್ಲ ರಿಲೇಶಿವ್ ಮನೆಗೆ ಹೋದ್ಮೇಲೆ ಏನಾದರೂ ಮಾತುಕತೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಇನ್ನು ಬೆಳಗ್ಗೆಗೆ ಮತ್ತೆ ನಾವು ಹೊರಡಬೇಕಿತ್ತು. ನಮ್ಮ ಮನೆಯವ್ರನ್ನ ಬರೋಕ್ಕೆ ಹೇಳಿದೆ, ಬನ್ನಿ ಹೋಗೋಣ, ನಮ್ಮೂರಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು.
ನನ್ನ ಮಗ ನೋಡಿ ಪೈಪ್ ತಂದು ಎಟ್ಕುಸಿ ಗಂಟೆ ಹೊಡಿತಾ ಇದ್ದಾನೆ. ಅವ್ರ ಮನೆ ಮುಂದೆನೇ ದೊಡ್ಡಮ್ಮನ ದೇವಸ್ಥಾನ ಇದೆ, ಅಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಆಟ ಆಡಿಸ್ತಾ ಇದ್ವಿ. ಫೈನಲಿ ಮಕ್ಕಳು ಕಬಡ್ಡಿ ಎಲ್ಲ ಆಡ್ತಾಯಿದ್ರು ಅಲ್ಲಿರೋ ಹುಡುಗರ ಜೊತೆ. ಅದೆಲ್ಲ ಆಟ ಆಡಿಸ್ಕೊಂಡು ನಮ್ಮ ಮನೆಯವರು ಕೂಡ ಬಂದು ಊಟ ಮಾಡ್ಕೊಂಡು ಹೊರಟ್ವಿ ರಿಟರ್ನು. ಅಂದರೆ ನಮ್ಮ ಅಮ್ಮರ ಊರಿಗೆ ಹೋಗ್ಬಿಟ್ಟು 1 ಅವರ್ಗೆ ಬ್ಯಾಂಗ್ಳೂರ್ಗೆ ಹೋಗೋಣ, ನೈಟು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.